ಕೆಲವೊಂದು ಸಿಚುವೇಶನ್ಗಳಲ್ಲಿ ಸನ್ನಿವೇಶಗಳಲ್ಲಿ ಕಂಪ್ನಿಗಳು ತಪ್ಪು ಮಾಡ್ತವೆ. ಅಂಥ ಸಿಚುವೇಶನ್ ಇದ್ದರೂ ಕೂಡ ಒಂದು ದೊಡ್ಡ ಸಂಸ್ಥೆ ಆ ಥರ ಒಂದೊಂದು ಇನ್ಸಿಡೆಂಟ್ಗೆ ಬಿದೋಗೋಂಥ ವೀಕ್ ಇರೋದಿಲ್ಲ ಅವು. ಸೊ ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಅವುಗಳಿಗೆ ಇದೆ. ಗಟ್ಟಿ ಇರ್ತವೆ ಸಂಸ್ಥೆಗಳು, ಶಕ್ತಿಯುತವಾಗಿರ್ತಾರೆ. ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಹಂಗಿರುತ್ತೆ. ಈಗ ಮ್ಯಾಗಿ ಅನ್ನೋದು ಒಂದು ಪ್ರಾಡಕ್ಟ್, ಅದು ಬಿಟ್ಟರೆ ನೂರಾರು ಪ್ರಾಡಕ್ಟ್ ಅವರು ಮಾಡ್ತಾ ಇದ್ದಾರಲ್ಲ. ಸೊ ಈ ಥರ ಒಂದು ಒಳ್ಳೆ ಸಂಸ್ಥೆಗಳು ಈ ಥರ ಚಾಲೆಂಜಸ್ಸು ಪ್ರಾಬ್ಲಮ್ಸ್ ಫೇಸ್ ಮಾಡೋದು ಸರ್ವೇ ಸಾಮಾನ್ಯ. ಎಲ್ಲೋ ಒಂದು ಆಕ್ಸಿಡೆಂಟಲ್ ಸಿಚುವೇಶನ್ ಬಂದೇ ಬರ್ತದೆ, ಅದೇನು ಮಾಡೋದಕ್ಕಾಗೋದಿಲ್ಲ. ಆದರೆ ಅವರ ಒಂದು ಕಂಪ್ಲೀಟ್ ಪ್ರಾಸೆಸ್ಸು, ಸಪ್ಲೈ ಚೈನು, ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿರೋದ್ರಿಂದ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಈಗ ನೋಡಿ, ನೆಸ್ಲೆ ಇನ್ವೆಸ್ಟರ್ಸು ಯಾರ್ಯಾರು ಅವತ್ತಿನ ಕಾಲದಲ್ಲಿ ಈ ಒಂದು ಬ್ಯಾಡ್ ನ್ಯೂಸ್ ಬಂತು ಅಂತ ಶೇರ್ನ ಎಕ್ಸಿಟ್ ಆಗಿದ್ರು, ಅವರೆಲ್ಲರೂ ಇವತ್ತು ಆ 20x ರ್ಯಾಲಿ ಕಳ್ಕೊಂಡ್ರು. ಹೆವಿ ಲಾಸ್ ಆಯ್ತು ಅವರಿಗೆ ಅಲ್ಲ ಅಷ್ಟೇ. ಸೊ ನ್ಯೂಸ್ನ ನೋಡಿ ಜನ ರಿಯಾಕ್ಟ್ ಮಾಡಬಾರ್ದು, ಫಂಡಮೆಂಟಲ್ಸ್ನ ನೋಡಿ ಜನ ರಿಯಾಕ್ಟ್ ಮಾಡಬೇಕು. ಕರೆಕ್ಟ್. ಇದು ನಾವು ತಿಳ್ಕೊಬೇಕು, ಅದು ನಾವು ತಿಳ್ಕೊಬೇಕು. ದಟ್ ಈಸ್ ಅ ಬಿಗ್ಗೆಸ್ಟ್ ಲೆಸನ್ ಆಫ್ ದಿಸ್ ಕಾನ್ವರ್ಸೇಷನ್. ಕರೆಕ್ಟ್. ಸೊ ಮ್ಯಾಗಿ ವಿಷಯದಲ್ಲಿ ಆಗಿದ್ದು ಹಾಗೇನೆ.